ಚುನಾವಣೆ ಆಯೋಗದ ಜನವಿರೋಧಿ ನೀತಿಗೆ ಚುನಾವಣೆ ಆಯೋಗದ ಜನವಿರೋಧಿ ನೀತಿಗೆ ಚುನಾವಣೆ ಆಯೋಗದ ನಾಗರಿಕ ವಿರೋಧಿ ನೀತಿಗೆ ಈ ಕೂಡಲೇ ಎಸ್ಐಆರ್ ರದ್ದುಗೊಳಿಸಿ ಈ ಕೂಡಲೇ ಜನ ವಿರೋಧಿ ಎಸ್ಐಆರ್ ಅನ್ನು ರದ್ದುಗೊಳಿಸಿ ಏಕೆ ಬೇಕು ಮತದಾನ ಹಕ್ಕಿನ ವಿರೋಧಿ ಎಸ್ಐಆರ್ಗೆ ಹೇಳಿದ್ದಾರೆ ಜನ ವಿರೋಧಿ ಎಸ್ಐಆರ್ಗೆ ಹೇಳಿದ್ದಾರೆ ಅನುಷ್ಠಾನಕ್ಕೆ ಬಿಡುವುದಿಲ್ಲ ಮಹಿಳೆಯರ ವಿರೋಧಿ ಎಸ್ಐಆರ್ ರದ್ದಾಗಲಿ ಅಲ್ಪಸಂಖ್ಯಾತ ವಿರೋಧಿ ಎಸ್ಐಆರ್ ರದ್ದಾಗಲಿ ರಾಮಚಂದ್ರ ವಿರೋಧಿ ಎಸ್ಐಆರ್ ರದ್ದಾಗಲಿ ಹೊರಗಿಡುವಂತೆ ಅಕ್ಷಮ್ಯ ಅಪರಾಧ. ಮತದಾರ ಪಟ್ಟಿ ಎಂಬುದು ರಹಸ್ಯ ದಾಖಲೆಯಲ್ಲ, ಅದು ದೇಶದ ಮತದಾರರ ಮುಕ್ತ ಪಟ್ಟಿ, ಕರಡು ಪಟ್ಟಿ ತಯಾರಾದ ನಂತರ ಯಾವ ಮತದಾರರನ್ನು ಸುಲಭವಾಗಿ ಹುಡುಕಬಹುದಾದ ರೀತಿಯಲ್ಲಿ ಪಾರದರ್ಶಕತೆ ಇರುವ ರೀತಿಯಲ್ಲಿ ಅದನ್ನು ಕಂಪ್ಯೂಟರ್ ರೀಡಬಲ್ ಮ್ಯಾನುಫ್ಯಾಕ್ಚರ್ ಮೂಲಕ ಇದನ್ನು ನೀಡಬೇಕು. ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸುವ ಮುನ್ನ ಚುನಾವಣಾ ಆಯೋಗ ಮ್ಯಾನ್ಯುವಲ್ ಇರುವ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಪ್ರತಿ ಗ್ರಾಮ ಪಂಚಾಯಿತಿ ವಾರ್ಡ್ಗಳಲ್ಲಿ ಮತದಾರರ ಭಾಗ ಮತ್ತು ಕರಡು ಪಟ್ಟಿಯನ್ನು ಬಹಿರಂಗವಾಗಿ ಪ್ರಕಟಿಸಿ ಸಾರ್ವಜನಿಕರ ಪರಿಶೀಲನೆಗೆ ಒಳಪಡಿಸಿ ಮುಕ್ತವಾದ ರೀತಿಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ತಿದ್ದುಪಡಿಗಳನ್ನು ಮಾಡಬೇಕು. ಈ ಪ್ರಕ್ರಿಯೆಯನ್ನು ಗಡಿಬಿಡಿಯಲ್ಲಿ ನಡೆಸಬಾರದು. ಕನಿಷ್ಠ 1 ವರ್ಷ ಅವಧಿ ನಿಗದಿ ಮಾಡಬೇಕು. ಮತದಾರ ಪಟ್ಟಿಯ ಪರಿಶೀಲನೆ ನಡೆಸಿ ಕರಡು ಪಟ್ಟಿ ತಯಾರಿಸಲು ಕರಡು ಸಾರ್ವಜನಿಕ ಪರಿಶೀಲನೆಗೆ ಒಳಪಡಿಸಬೇಕು ಹಾಗೂ ಅಹವಾಲುಗಳನ್ನು ಸ್ವೀಕರಿಸಿ ಅಂತಿಮ ಪಟ್ಟಿ ತಯಾರಿಸಲು 6 ತಿಂಗಳ ಸಮಯ ಇರಬೇಕು. ವಿವಾಹಿತ ಮಹಿಳೆಯರು, ವಲಸೆ ಕಾರ್ಮಿಕರು, ವಿದ್ಯಾರ್ಥಿಗಳು, ಅಲೆಮಾರಿಗಳು, ಆದಿವಾಸಿಗಳು, ದಲಿತರು, ಬಡವ ಅಲ್ಪಸಂಖ್ಯಾತರು ಮುಂತಾದ ದಾಖಲೆಗಳ ಗಂಭೀರ ಸಮಸ್ಯೆ ಎದುರಿಸುತ್ತಿರುವ ಜನವರ್ಗಗಳು ಪ್ರಜಾತಾಂತ್ರಿಕ ಪ್ರಕ್ರಿಯೆಯಿಂದ ವಂಚಿತರಾಗದಂತೆ ನೋಡಿಕೊಳ್ಳಲು ಅವರಿಗೆ ವಿಶೇಷ ಸರಳ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಕೊನೆಯ ಮಾತು, ಈ ಆಗ್ರಹವನ್ನು ಚುನಾವಣಾ ಆಯೋಗ ಲಘುವಾಗಿ ಪರಿಗಣಿಸಬಾರದು ಎಂದು ನಮ್ಮ ಮೇಲ್ಕಂಡ ಪ್ರಜಾತಾಂತ್ರಿಕ ಬದಲಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ಮುಂದಾಗದಿದ್ದರೆ ಬಹಳ ಗಂಭೀರವಾದ ಕರ್ನಾಟಕದ ಪ್ರತಿರೋಧವನ್ನು ಎದುರಿಸಬೇಕಾಗುತ್ತದೆ. ನಮ್ಮ ಆಗ್ರಹವನ್ನು ಪರಿಗಣಿಸಿ ಅಗತ್ಯ ಬದಲಾವಣೆ ಮಾಡಿಕೊಂಡಲ್ಲಿ ಮತದಾರರ ಪಟ್ಟಿಯ ಪರಿಶೀಲನೆ ನಾವೆಲ್ಲರೂ ಸಂಪೂರ್ಣವಾಗಿ ಕೈಜೋಡಿಸಿ ಕೆಲಸ ಮಾಡಲು ಸಿದ್ಧರಿದ್ದೇವೆ. ವಂದನೆಗಳೊಂದಿಗೆ తీసుకోరా తీసుకో ಎಸ್ಐಆರ್ ಅಂತಕ್ಕಂಥ ಅವೈಜ್ಞಾನಿಕ ಪದ್ಧತಿಯನ್ನು ವಿರೋಧಿಸಿ ಎಸ್ಐಆರ್ ಅಂತಕ್ಕಂಥದ್ದು ಕೇವಲ ಜನರ ಮೇಲೆ ಹಾಕಿರ್ತಕ್ಕಂಥ ಎಫ್ಐಆರ್. ಇದನ್ನ ಸಾಬೀತುಪಡಿಸಲಿಕ್ಕೆ ಚುನಾವಣಾ ಆಯೋಗ ಜನರ ಮೇಲೆ ಏನಪ್ಪಾ ಅಂತಂದ್ರೆ ಹೊರೆಯನ್ನು ಹಾಕ್ತಾ ಇದೆ. ಜನರೇ ತಾವು ಈ ದೇಶದ ಮತದಾರರು, ಈ ದೇಶದ ಪ್ರಜೆಗಳು ಅಂತಕ್ಕಂಥದ್ದು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಕೆಲವು ದಾಖಲೆಗಳನ್ನು ಕೇಳ್ತಾ ಇದೆ. ಇದು ಅತ್ಯಂತ ವೈಜ್ಞಾನಿಕ. ಕೂಡಲೇ ಇದರ ಪ್ರಕ್ರಿಯೆಯಿಂದ ಅವ್ರು ಹಿಂದೆ ಬರಬೇಕು. ಇದು ಪ್ರಕ್ರಿಯೆಯಿಂದ ಹಿಂದೆ ಬರದೇ ಇದ್ರೆ ಕರ್ನಾಟಕದಿಂದ ದೊಡ್ಡ ಪ್ರತಿರೋಧವನ್ನು ಅವ್ರು ಎದುರಿಸಬೇಕಾಗ್ತದೆ ಅಂತಕ್ಕಂಥದ್ದು ನಾವು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ಕೇಂದ್ರ ಸರ್ಕಾರ ಎಸ್ಐಆರ್ ಕಾನೂನನ್ನು ತಂದಿದೆ.
SIR ಕಾನೂನಿನಲ್ಲಿ ಏನು ಕೇಳ್ತಾ ಇದ್ದಾರೆ ಅವರು 2002ನೇ ಇಸ್ವಿನಲ್ಲಿ ಮತದಾನ ಮಾಡಿದ ಹಕ್ಕುಗಳನ್ನು ದಾಖಲೆಗಳನ್ನು ಕೇಳ್ತಾ ಇದ್ದಾರೆ. 2002ರ ನಂತರ 2014ರಲ್ಲಿ ಈ ಸರ್ಕಾರ ಬಂದಿದೆ, ಬಿಜೆಪಿ ಸರ್ಕಾರ. ಹಾಗಾದ್ರೆ 2014ರಲ್ಲಿ ಮತದಾನ ಮಾಡಿದವರು ಮತದಾರಲ್ವಾ? ಮತದಾನ ಮಾಡಿದ ಜನ ಮತದಾರ ಅಲ್ಲದೇನೆ ನೀವು ಕೇಂದ್ರ ಸರ್ಕಾರ ನಡೆಸ್ತಾ ಇದ್ದೀರಿ ಅಂತ ದಾಖಲೆ ಅವ್ಯಾಕೆ ಕೇಳ್ತೀರಿ? ಅವು ಕೇಳೋದು ತಪ್ಪದು. ಇವತ್ತು ನೀವು ದಾಖಲೆಗಳು ಪ್ರೆಸೆಂಟ್ ಇದ್ದ ದಾಖಲೆಗಳು ಮತದಾನ ಹಕ್ಕಿಗೆ ನಾಗರಿಕತ್ವಕ್ಕೆ ಎಲ್ಲರಿಗೂ ಪೂರಕವಾದ ದಾಖಲೆಗಳು ಜನರ ಕಡೆ ಇದಾವೆ ಈಗಾಗಲೇ. ಆ ದಾಖಲೆಗಳ ಮೇಲೆ ನೀವು SIR ಅನ್ನು ಮಾಡಿ ಏನಾದರೂ ಮಾಡಿ ಒಟ್ಟಿನಲ್ಲಿ ದೇಶದ ನಾಗರಿಕರ ಹಕ್ಕನ್ನು ಮೊಟಕುಗೊಳಿಸುವ ಕೆಲಸ ಮಾಡಿದ್ರೆ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ದೊಡ್ಡ ಜನಾಂದೋಲನ ಮಾಡಬೇಕಾದ ಸಂದರ್ಭದಲ್ಲಿ ನಾವು SIR ನಾಳೆ ಅಧಿಕೃತವಾಗಿ ಜಾರಿಗೆ ಬರ್ತಾ ಇದೆ ಕರ್ನಾಟಕದಲ್ಲಿ. ಸೊ ಈ ಒಂದು SIR ವಿರೋಧವಾಗಿ ಇವತ್ತು ಆಮ್ ಆದ್ಮಿ ಪಾರ್ಟಿ ಕೂಡ ಈ ಒಂದು ಪ್ರಗತಿಪರ ಸಂಘಟನೆಗಳ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದೆ. ಆಮ್ ಆದ್ಮಿ ಪಕ್ಷ ಕೂಡ ಈ ಒಂದು SIR ವಿರೋಧಿಸ್ತಿದೆ. ಯಾಕಂದರೆ SIR ಇದು ಜನವಿರೋಧಿ, ಮತದಾರರ ವಿರೋಧಿ ಅಂತ ಹೇಳ್ಬೋದು. ಹೀಗಾಗಿ SIR ನಮ್ಮ ಕರ್ನಾಟಕಕ್ಕೆ ಒಂದು ಮಾರಕವಾಗಲಿದೆ. ಹೇಗೆ ನಾವು ದೆಹಲಿ, ಪಂಜಾಬ್, ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್ನಲ್ಲಿ ಯಾವ ಥರ ನಾವು ಒಂದು ಲಕ್ಷಗಟ್ಟಲೆ ಒಂದು ವೋಟರ್ಸ್ ಎಲ್ಲ ಡಿಲೀಟ್ ಮಾಡೋದನ್ನು ನಾವು ನೋಡಿದ್ವಿ. ಅದು ಕೂಡ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಹೀಗಾಗಿ ಜನರಿಗೆ ನಾವು ಮನವಿ ಮಾಡ್ಕೊತಿದ್ದೀನಿ, SIR ಅನ್ನು ತಾವು ಧಿಕ್ಕರಿಸಬೇಕು, ತಿರಸ್ಕರಿಸಬೇಕು. ಯಾಕಂದರೆ ಇದು SIR ಒಂದು ಅಸಂವಿಧಾನಿಕವಾದ ಒಂದು ನೀತಿ ಇರೋದ್ರಿಂದ ಇದನ್ನು ಎಲ್ಲ ನಮ್ಮ ಭಾರತೀಯರು ಇದನ್ನು ಧಿಕ್ಕರಿಸಬೇಕಾಗಿ ಹೇಳ್ತಾ ಇದ್ದೀನಿ. ಧನ್ಯವಾದ. ಭೋಗೇಶ್ವರಪುರ, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ, ವಿಜಯಪುರ. ಇವತ್ತು ವಿಜಯಪುರ ನಗರದಲ್ಲಿ SIR ಅನ್ನು ರದ್ದುಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿವಿಧ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಮತ್ತು ವಿವಿಧ ಲಿಂಗತ್ವ ಅಲ್ಪಸಂಖ್ಯಾತ ಸಂಘಟನೆಗಳು ಕೂಡಿಕೊಂಡು ಇವತ್ತು ಸಿದ್ದೇಶ್ವರ ದೇವಸ್ಥಾನದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. SIRನಲ್ಲಿ ಸಾಕಷ್ಟು ಲೋಪದೋಷಗಳಿದ್ದು ಇದರಲ್ಲಿ ಮೂಲವಾಗಿ ಇವತ್ತೇನು ಆದಿವಾಸಿಗಳು, ದಲಿತರು, ಅಲ್ಪಸಂಖ್ಯಾತರು ಮತ್ತು ವಿಶೇಷವಾಗಿ ಮಹಿಳೆಯರನ್ನು ಹೊರಗಿಡುವಂಥ ಮತದಾನದಿಂದ ಹೊರಗಿಡುವಂಥ ಪ್ರಕ್ರಿಯೆ SIRನಿಂದ ನಡೀತಿರುವುದರಿಂದ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯವನ್ನು ಇವತ್ತು ಜನ ಭಾಳ ಹಗುರವಾಗಿ ತಗೊಂಡು ಈ ಹೋರಾಟದಲ್ಲಿ ಕಡಿಮೆ ಜನ ಸೇರಿದರೂ ಕೂಡ ಇದೊಂದು ಯಶಸ್ವಿ ಹೋರಾಟ ಅಂತ ಈ ಮೂಲಕ ಹೇಳಬೇಕಾಗ್ತದೆ. ವಿಶೇಷವಾಗಿ SIR ಪ್ರಕ್ರಿಯೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಸತತವಾಗಿ ಕಳೆದ ಹಲವಾರು ವರ್ಷಗಳಲ್ಲಿ ನಡೆದುಕೊಂಡು ಬಂದಾಗಲೂ ಕೂಡ ಇದು ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಹೆಸರಿನಲ್ಲಿ NRC ಮತ್ತು CA ಅನ್ನು ರದ್ದುಪಡಿಸಿ ಇವತ್ತು ಅದರ ಮೂಲಕ ಬೇರೆ ದಾರಿಯನ್ನು ಇಟ್ಕೊಂಡು ಇವತ್ತು BJP ಮತ್ತು ಕೇಂದ್ರ ಚುನಾವಣಾ ಆಯೋಗ ಇವತ್ತು ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವು ಖಂಡಿಸಬೇಕಾದಂಥ ವಿಷಯ. ಹಾಗಾಗಿ SIR ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಜಾರಿ ಆಗಬಾರ್ದು ಮತ್ತು SIRನಿಂದ ಸಾಮಾನ್ಯ ಮತದಾರ ಹೊರಗುಳಿಯುವಂಥ ಕೆಲಸ ಆಗಬಾರ್ದು ಅಂತ ಈ ಮೂಲಕ ನಾವು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರನ ಆಗ್ರಹಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ರಾಜ್ಯ ಚುನಾವಣಾ ಆಯೋಗ ಕ್ರಮವನ್ನು ಕೈಗೊಂಡು ನಿಜವಾದ ಮತದಾರರು ಒಬ್ಬನೇ ಒಬ್ಬ ಕೂಡ ಮತದಾರರ ಪಟ್ಟಿಯಿಂದ ಹೋಗದೇ ಇರುವ ಹಾಗೆ ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಚನ್ನು ಕಟ್ಟಿಮನಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ವಿಜಯಪುರ. ಇಲ್ಲಿ ಇವತ್ತು SIR ವಿರೋಧಿ ಹೋರಾಟ ಸಮಿತಿಯಿಂದ SIR ಅನ್ನು ವಿರೋಧಿಸಬೇಕಂತೇಳಿ ಇವತ್ತು ಅದನ್ನು ರದ್ದುಪಡಿಸ್ಬೇಕಂತೇಳಿ ನಾವು ಈಗಾಗಲೇ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಅದರ ಪ್ರಕಾರ ಇವತ್ತು ಯಶಸ್ವಿ ಮಾಡಿದ್ವಿ. ಕೇಂದ್ರ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ತಾವು SIR ಅನ್ನು ಏನು ಈಗಾಗಲೇ ಕರ್ನಾಟಕ ರಾಜ್ಯಕ್ಕೆ ನೀವು ತರ್ತಾ ಇದ್ದೀರಿ, ಬಹುಶಃ ಅದರಲ್ಲಿ ಏನು ಮತದಾರರದಾರೋ ಅದರಲ್ಲೇ ಯಾವುದೇ ಜಾತಿ ಧರ್ಮ ಅಂತ ಬರಲ್ಲ, ಅದರೊಳಗೆ ಎಲ್ಲರಿಗೂ ಕೂಡ ಸಮಾನತೆಯಿಂದ ನೀವು ಸೂಕ್ಷ್ಮವಾಗಿ ಗಮನಿಸಿ ಯಾವುದೇ ಓಟುಗಳನ್ನು ರದ್ದು ಆಗದ ರೀತಿಯಲ್ಲಿ ತಾವು ಪರಿಗಣನೆಗೆ ತೆಗೆದುಕೋಬೇಕಂತೇಳಿ ನಾವು ವಿನಂತಿಸ್ಕೊಳ್ತಾ ಇದ್ವಿ. ಒಂದು ವೇಳೆ ಯಾವುದೇ ಧರ್ಮ ಅಥವಾ ಜಾತಿಯ ಓಟುಗಳು ರದ್ದಾದಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಬರ್ಬೋದು. ಇದನ್ನು ಜಾಗ್ರತೆಯಿಂದ SIR ಅನ್ನು ಜಾರಿಗೊಳಿಸಬೇಕು. ಇಲ್ಲದಿದ್ದರೆ ತಮಗೆ ಆಗದಿದ್ದರೆ ದಯವಿಟ್ಟು SIR ಅನ್ನು ರದ್ದುಗೊಳಿಸಬೇಕಂತೇಳಿ ಈ ಮೂಲಕ ನಾನು ವಿನಂತಿಸ್ಕೊಳ್ತೇನೆ.